ರಾಜ್ಯಸಭಾ ಚುನಾವಣೆ ಫಲಿತಾಂಶದ ಸಂದರ್ಭದಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಘೋಷಣೆ ಕೂಗಿದ್ದಾನೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಇವತ್ತು ನಡೆದ ಘಟನೆ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಹೇಳಕ್ಕೆ ಬಯಸ್ತಾರೆ? ಕಾಂಗ್ರೆಸ್ ಪಕ್ಷವೇ ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇರೋದಕ್ಕೆ ಜ್ವಲಂತ ಸಾಕ್ಷಿ ಇವತ್ತು ವಿಧಾನಸೌಧದಲ್ಲಿ ಮುಂದೆ ನಡೆದಂಥ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಿರೋದಕ್ಕೆ ಸಾಕ್ಷಿ. ಯಾಕೆಂತಂದರೆ ನಾಜೀರ್ ಹುಸೇನ್ ಅಂತ ಒಬ್ಬ ವ್ಯಕ್ತಿ ರಾಜ್ಯಸಭೆ ಚುನಾವಣೆ ಗೆದ್ದಾಗ ಭಾರತ್ ಮಾತಾಗೆ ಜೈ ಅಂತ ಘೋಷಣೆಗಳು ಕೂಗಿದ್ರೆ ಸಂತೋಷ ಆಗೋದು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗಳು ಕೂಗಿದಾಗ ಆ ನಾಜೀರ್ ಹುಸೇನ್ ಇಮ್ಮಿಡಿಯೇಟಾಗಿ ಆ ರಾಷ್ಟ್ರದ್ರೋಹಿ ಘೋಷಣೆ ಕೂಗಿದಂಥ ವ್ಯಕ್ತಿಗೆ ಕಪಾಳಕ್ಕೆ ಹೊಡೆದು ಪೊಲೀಸ್ನವ್ರು ಹಿಡ್ಕೊಡ್ಬೇಕಾಗಿತ್ತು. ಆದರೆ ಆ ವ್ಯಕ್ತಿನೇ ತಪ್ಪಿಸ್ಕೊಂಡು ನೋಡೋಗ್ತಾರೆ. ಪೊಲೀಸ್ನವರು ಯಾವುದೇ ಪತ್ರಕರ್ತರು ಸಿಕ್ಕಿಲ್ಲ. ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಅವ್ರ ಹತ್ರನೂ ಕೂಡ ಸರಿಯಾದ ವ್ಯವಹಾರ ನಡೆಸಿಲ್ಲ, ಅವ್ರಿಗೆ ಸರಿಯಾದ ಗೌರವವನ್ನು ಕೊಟ್ಟಿಲ್ಲ. ಇಂಥ ವ್ಯಕ್ತಿನ ರಾಷ್ಟ್ರದ್ರೋಹಿಗಳ ಘೋಷಣೆ ಕೂಗಿದಂಥ ಬೆಂಬಲ ಕೊಡ್ತಾ ಇರೋಂಥ ವ್ಯಕ್ತಿಗಳ ಕಾಂಗ್ರೆಸ್ ವ್ಯಕ್ತಿಗಳು ಪರವಾಗಿ ನಾಜೀರ್ ಹುಸೇನ್ ಅಂತ ಒಬ್ಬ ರಾಜ್ಯಸಭೆಗೆ ಕಲಿಸಿದಂಥ ಕಾಂಗ್ರೆಸ್ಸಿನ ಶಾಸಕರ ಬಗ್ಗೆ ನನಗೆ ಅಯ್ಯೋ ಅನ್ಸುತ್ತೆ ಇವತ್ತು. ಯಾಕೆಂತಂದರೆ ನಾಜೀರ್ ಹುಸೇನ್ ಗೆದ್ದಿದ್ದ ತಕ್ಷಣ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಂಥ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಇನ್ನೂ ರಾಜ್ಯದಲ್ಲಿ ದೇಶದಲ್ಲಿ ಇದ್ದಾರೆ ಅಂದ್ರೆ ಅರ್ಥ ಮುಸಲ್ಮಾನರು ಬಗ್ಗೆ ಅನುಮಾನ ಮಾಡೋಂಥ ಪರಿಸ್ಥಿತಿ ಎಲ್ಲ ಮುಸಲ್ಮಾನರಿಗೂ ಇಲ್ಲ. ಈ ರೀತಿ ರಾಷ್ಟ್ರದ್ರೋಹ ಮಾಡ್ತಾ ಇರೋಂಥ ಮುಸಲ್ಮಾನರ ಬಗ್ಗೆ ರಾಜ್ಯ ಸರ್ಕಾರ ಏನು ಕ್ರಮ ತಗೊಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನಿಸಬೇಕು. ಇದು ನನ್ನ ಒತ್ತಾಯ. ಸರ್, ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಬೇರೆ ಬೇರೆ ಕಡೆ ಈ ರೀತಿ ಘೋಷಣೆಗಳು ಕೂಗ್ತಿದ್ರು. ಆದರೆ ವಿಧಾನಸೌಧದಲ್ಲಿ ರಾಜ್ಯದ ಶಕ್ತಿ ಕೇಂದ್ರ ಅದು. ಆ ವಿಧಾನಸೌಧ ಒಳಗಡೆ ಈ ರೀತಿ ಘಟನೆ ನಡೆಯುತ್ತೆ ಅಂದರೆ ಸೆಕ್ಯೂರಿಟಿ ಆಗಲಿ ಅಥವಾ ಮತ್ತೊಂದಾಗಲಿ ಏನು ವ್ಯವಸ್ಥೆ ಇರಲಿಲ್ವಾ ಅಂತ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದ ಒಳಗೆ ಅಥವಾ ಹೊರಗೆ ಕೂಗದಂಥ ಸಂದರ್ಭದಲ್ಲಿ ಕೂಗಂಥ ವ್ಯಕ್ತಿಗಳಿಗೂ ಗೊತ್ತು, ಇಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಇಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ, ಇವ್ರುಗಳು ನನಗೆ ಖಂಡಿತ ರಕ್ಷಣೆ ಕೊಡ್ತಾರೆ ಅನ್ನೋಂಥ ಭಾವನೆಯಲ್ಲಿ ಆ ರಾಷ್ಟ್ರದ್ರೋಹಿ ಘೋಷಣೆ ಕೂಗಿದಂಥ ವ್ಯಕ್ತಿಗಳ ಮನಸ್ಸಿನಲ್ಲಿದೆ. ಈ ನಿಮಿಷದ ತನಕ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಸರ್ಕಾರದ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದನ್ನು ತಕ್ಷಣ ಖಂಡನೆ ಮಾಡಬೇಕಾಗಿತ್ತು. ಈ ರೀತಿ ಯಾರು ರಾಷ್ಟ್ರದ್ರೋಹಿ ಘೋಷಣೆ ಕೂಗಿದ್ದಾರೆ ಅವ್ರ ಬಗ್ಗೆ ನಾವು ಖಂಡಿಸ್ತೇವೆ, ಅವ್ರ ಬಗ್ಗೆ ನಾವು ಖಂಡಿತ ಕ್ರಮ ತಗೋತೀವಿ ಅಂತ ಅಲ್ಲೇ ಅರೆಸ್ಟ್ ಮಾಡಬೇಕಾಗಿತ್ತು. ಸರ್ಕಾರದ ಪರವಾಗಿ ಕಾಂಗ್ರೆಸ್ಸಿನ ವ್ಯಕ್ತಿಗಳು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗಲಿ ಈ ನಿಮಿಷದ ತನಕ ಈ ಬಗ್ಗೆ ಬಾಯಿ ಬಿಟ್ಟಿಲ್ಲ. ಇದು ಪಾಕಿಸ್ತಾನ್ ಪರವಾಗಿ ಕಾಂಗ್ರೆಸ್ ಪಕ್ಷವೂ ಇದೆ, ಪಾಕಿಸ್ತಾನ್ ಪರವಾಗಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವೂ ಇದೆ ಅನ್ನೋದಕ್ಕೆ ಈ ಜ್ವಲಂತ ಸಾಕ್ಷಿ ಇದು ನಿಮ್ಮ ಟಿವಿಗಳೆಲ್ಲ ನೋಡಿದ್ದೇನೆ. ಸರ್, BJP ಹೋರಾಟ ಈ ವಿಷಯದಲ್ಲಿ ಯಾವ ರೀತಿ ಇರುತ್ತೆ? ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸಿನ ರಾಷ್ಟ್ರದ್ರೋಹಿ ಚಟುವಟಿಕೆಗಳ ಬಗ್ಗೆ ಇವತ್ತು ಮೊದಲನೇ ಬಾರಿ ಅಲ್ಲ. ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾವು ಕೇಳ್ತೀವಿ ಅಂತ DK ಸುರೇಶ್ ಹೇಳಿದಾಗಲೂ ಕೂಡ ನಾವು ಇದನ್ನು ಖಂಡನೆ ಮಾಡಿದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯನವರು ಇದನ್ನು ಒಪ್ಪಲಿಲ್ಲ. DK ಶಿವಕುಮಾರ್ ಒಪ್ಪಿದ್ರು, ಏನು ತಪ್ಪು ಹೇಳಿದ್ದಾರೆ ಅಂತ. ಹೀಗೆ ರಾಷ್ಟ್ರದ್ರೋಹಿ ಹೇಳಿಕೆಗಳು ಕೊಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ, ಸಂಘಟನೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷ ಇನ್ನೂ ಇದೆ ಎನ್ನೋದನ್ನು ರಾಜ್ಯ ಜನ ಗಮನಿಸಿದರೆ ಅದೇನು ಉತ್ತರ ಕೊಡಬೇಕು ಮುಂದಿನ ಚುನಾವಣೆಗಳಿಗೆ ಉತ್ತರ ಕೊಡ್ತಾರೆ. ಇವತ್ತು ತುಂಬ ದುರ್ದೈವ ಅಂದರೆ ನಾಜೀರ್ ಹುಸೇನ್ ಅಂತ ವ್ಯಕ್ತಿ ಪಾಕಿಸ್ತಾನ್ ಪರವಾಗಿ ಘೋಷಣೆ ಕೂಗಿದಂಥವ್ರು ಅವ್ರ ಜೊತೆಗಿದ್ದಾರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂದ್ರೆ ಅರ್ಥ ನಾಜೀರ್ ಹುಸೇನ್ ಬಗ್ಗೆನೂ ಕೂಡ ನೀನು ಭಾರತದ ಪರವೋ ಪಾಕಿಸ್ತಾನದ ಪರವಾಗೋ ಸ್ಪಷ್ಟನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಇದು ಮಾಜಿ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪ ಅವರ ಮಾತಾಗಿದೆ. ಅಂದರೆ ಕಾಂಗ್ರೆಸ್ ಎಲ್ಲ ಒಂದು ಕಡೆ ರಾಷ್ಟ್ರದ್ರೋಹಿಗಳ ಪರವಾಗಿದೆ ಅನ್ನೋದಕ್ಕೆ ಇದು ಜ್ವಲಂತ ಉದಾಹರಣೆ ಆಗಿದೆ. ಹೀಗಾಗಿ ಈ ವ್ಯಕ್ತಿ ಯಾರು ಕೂಗಿದ್ದಾನೆ ಅವನ್ನ ತಕ್ಷಣವೇ ಬಂಧಿಸಬೇಕು ಅನ್ನೋದು ಈಶ್ವರಪ್ಪ ಅವರ ಆಗ್ರಹವಾಗಿದೆ. ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ಸತೀಶ್ ಜೊತೆ ಶಶಿಧರ್ KV ಪಬ್ಲಿಕ್ TV.